ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಲಿಂಗಸೂರು ತಾಲೂಕಿನ ಆಶಿಹಾಳ ತಾಂಡದ ನಾರಾಯಣಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ನಾರಾಯಣಪ್ಪ ಅವರು. ಇವರು ರಾಯಚೂರು ಜಿಲ್ಲೆ ಆಶಿಹಾಳ ತಾಂಡದ ರೈತರು. ಇವರು ಯಾವ ರೀತಿಯಾಗಿ ಕೃಷಿಯನ್ನು ಮಾಡ್ತಿದ್ದಾರೆ ಎಂಬಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣಂತ. ನಾರಾಯಣಪ್ಪ ಅವರೇ, ನಿಮಗೆ ಎಷ್ಟು ಎಕರೆ ಭೂಮಿ ಇದೆ? ನಮಗೆ 9 ಎಕರೆ ಆಯ್ತು ಸರ್. 9 ಎಕರೆ ಭೂಮಿಯಲ್ಲಿ ಏನೇನು ಹಾಕ್ತೀರಿ? ಏನು ಸಜ್ಜಿ, ಜೋಳ, ಬಿಳಿ ಜೋಳ, ಮತ್ತು ಸೂರ್ಯಪಾನು, ಎಳ್ಳು ಅವನ್ನ ಹಾಕ್ತೀವಿ ರೀ. ಗೊಬ್ಬರ ಯಾವ್ಯಾವ್ದು ಹಾಕ್ತೀರಿ? DAP, ಕಾಂಪ್ಲೆಕ್ಸನ್ ಮತ್ತು ತಿಪ್ಪಿ ಗೊಬ್ಬರ ಅವನ್ನೆಲ್ಲ ಹಾಕ್ಬೇಕ್ರಿ. ಮತ್ತು ಅಂತಂದರೆ ಯಾವ ಬೆಳೆ ಉತ್ತಮ ಕಾಣ್ತದೆ? ನೀವು ಸೂರ್ಯಪಾನ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಎಳ್ಳೆ ಆಗಿರ್ಬೋದು, ಯಾವುದು ನಿಮಗೆ ಲಾಭ ಅಂತ ಅನಿಸ್ತದೆ? ಯಾವುದೇ ನಮ್ಮ ಎಳ್ಳು ಸೂರ್ಯಪಾನದೇ ಲಾಭ ಕಾಣಿಸ್ತದೆ ರೀ ಸರ್. ಯಾಕೆ ಲಾಭ ಅನಿಸ್ತದೆ? ರೇಟ್ ಹೆಂಗೆ ಸಿಗ್ತದೆ ಇದಕ್ಕೆ? 15,000 12,000 ರೇಟ್ ಸಿಗ್ತದೆ. ಇದಕ್ಕೆ ಖರ್ಚು ಎಷ್ಟು ಬರ್ತದೆ? ಖರ್ಚು ರೀ ಮತ್ತು 4,000 ಬರ್ತದೆ ರೀ ಸರ್. ನಮ್ಮ ಸೂರ್ಯಪಾನಗೆ ರೀ ಮತ್ತು ಎಳ್ಳೆಗೆ ರೀ ಅದೆಲ್ಲ ಸಜ್ಜಿಗೆ ಎಲ್ಲ ಗೊಬ್ಬರ, ಬೀಜ ಗೊಬ್ಬರ ಬಿತ್ತೀವಿ ರೀ ಸರ್. ಬೇರೆ ಆಹಾರ ಧಾನ್ಯ ಸಜ್ಜಿ, ಜೋಳ ಇವನ್ನ ಹಾಕ್ತೀರಿ? ಬೇರೆ ಮತ್ತು ಬಿಳಿಜೋಳ, ಸಜ್ಜಿ ಇದಕ್ಕೆ ರೈತರಿಗೆ ನಮ್ಮ ಹೊಟ್ಟಿಗೆ ಹಾಕ್ತೀವಿ ರೀ ಸರ್. ಸೂರ್ಯಪಾನ ಬೀಜ ಆಗಿರ್ಬೋದು ಅಥವಾ ಬಿಳಿಜೋಳ ಬೀಜ ಆಗಿರ್ಬೋದು, ಇವೆಲ್ಲ ನೀವು ಎಲ್ಲಿಂದ ತರ್ತೀರಿ? ಇದರ್ಲಿಂದ ರೀ ಸೊಸೈಟಿಲಿಂದ ರೀ, ಸಂಪರ್ಕ ಕೇಂದ್ರದಿಂದ ರೈತರು ಬಂದ್ರಕಂದ್ರೆ ಅಲ್ಲಿಂದ ತರ್ತೀವಿ ರೀ ಸರ್. ಹೆಂಗೆ ಒಕ್ಕಲ್ತನ ಲಾಭ ಅನಿಸ್ತದ? ಒಕ್ಕಲ್ತನ ಲಾಭ ಅನಿಸ್ತದ ರೀ. ದುಡಿದಕ್ಕೆ ಅದಕ್ಕೆ ಯಾವಾಗ ಸಸ್ತಾ ಐತ್ರಿ. ಈಗ ತುಟ್ಟಿ ಕಾಲ ಎಲ್ಲ ಗೊಬ್ಬರ, ಬೀಜ, ತುಟ್ಟಿ ತಂದು ಹೊಲಕೊಂಡು ಬಿತ್ತನೆ ಮಾಡ್ಬೇಕ್ರಿ ಸರ್. ಈಗ ಒಕ್ಕಲ್ತನ ಭಾಳ ಲಾಸ್ ಅಂತ ಹೇಳ್ತಾರೆ ರೈತರು. ಖರ್ಚು ಭಾಳ ಆಗ್ಬಿಟ್ಟದ, ಕೂಲಾಳ ಸಮಸ್ಯೆ ಬರಂಗಿಲ್ಲ, ಆ ಒಕ್ಕಲ್ತನದಾಗ ಏನು ಮಾಡೋದು ಏನಿಲ್ಲರಿ ಅಂತ ಹೇಳ್ತಿರ್ತಾರೆ. ನೀವು ನಿಮ್ಮ ಒಕ್ಕಲ್ತನ ಹೆಂಗೆ ಲಾಭ ಅನಿಸ್ತದೆ ನಿಮ್ಗೆ? ಲಾಭ ಅನ್ನೋದಲ್ರಿ ತುಟ್ಟಿ ಕಾಲ ಮತ್ತು ರೈತರು 200-300 ಇದು ಕೂಲಿಗಳು ಸಿಗೋದಿಲ್ಲ ರೀ. ಭಾಳ ತ್ರಾಸ ಅದ. ಲಾಭ ಅನ್ನೋದು ಏನೈತ್ರಿ, ಅದಕ್ಕೆ ಲಾಭ ಏನಿಲ್ಲ. ಅದಕ್ಕೆ ಮಾಡೋದು ತಿನ್ನೋದಕ್ಕೆ ಅಲ್ಲೇ ಸರಿ ನೋಡ್ರಿ ಸರ್. ನೀವು ಮೊದಲು ಒಕ್ಕಲ್ತನ ಮಾಡೋಕ್ಕೂ ಮತ್ತು ಈ ಒಕ್ಕಲ್ತನ ಮಾಡೋಕ್ಕೂ ಏನು ಫರ್ಕ್ ಕಾಣ್ತದೆ? ಫರ್ಕ್ ಏನ್ರಿ, ಮತ್ತು ಈಗ ತುಟ್ಟಿ ಕಾಲ ಅಂತ ಆಗ್ತದೆ ರೀ. ಫರ್ಕನಾಗ ಈಗ ಸಜ್ಜಿ ಜೋಳಕ್ಕೆ ಉತ್ತಮನೇ ಕಾಣಿಸ್ತದೆ ರೀ. ನಿಮ್ಮ ಊರಿನ ಭೂಮಿ ಎಂಥದ್ದು? ಆಶಾಳ ತಾಂಡದ ಭೂಮಿ ಎಂಥ ಒಂದು ಭೂಮಿಯನ್ನು ಹೊಂದದ? ಇಲ್ಲೇ ಮಸಾರಿ ಸರ್. ಮಸಾರಿ ಕಪ್ಪನ ಎಲ್ಲನೂ ಆದ ಸರಪ್ಪು. ಮಸಾರಿನೇ ಇಲ್ಲಿಲ್ಲ ಉತ್ತಮನೇ ಸರ್. ಕಾಲುವೆ ನೀರಾವರಿ ಏನಾರ ಅದ? ಕಾಲುವೆ ನೀರಾವರಿ ಏನೇ ಇಲ್ಲ ಸರ್. ಒಣ ಭೂಮಿ ಸರ್. ನಂತರ ಯಾವ ಒಂದು ಬೇರೆ ಭೂಮಿಯಲ್ಲಿ ಜಾಸ್ತಿ ಇಳುವರಿ ಬರ್ತದೋ ಅಥವಾ ಈ ನಮ್ಮ ಒಂದು ಕೆಂಪು ಭೂಮಿಯಲ್ಲಿ ಜಾಸ್ತಿ ಇಳುವರಿ ಬರ್ತದೆ ಅಂತ ಹೇಳ್ತೀರಿ? ಕೆಂಪು ಭೂಮಿಯಲ್ಲಿ ಇಳುವರಿಗೆ ಬರ್ತದೆ ರೀ. ಮತ್ತು ತೋಟಗಾರಿಕೆ ಬಾಯಿ ಮಾಡಿವ್ರಿ. ಅದರಿಂದ ಉತ್ತಮನೇ ಮಾಡ್ಕೊತೀವಿ ಸರ್. ನೀವು ಮನೆಯಲ್ಲಿ ಒಕ್ಕಲ್ತನ ಮಾಡೋರು ಎಷ್ಟು ಜನ ಇದ್ದೀರಿ? ಒಬ್ಬರೇ ಸರ್. ಒಬ್ಬರೇ ಗಂಡ ಹಿಡಿದು ಇಬ್ಬರೇ ಹೋದೆ ಸರ್. ಮತ್ತೆ ಏನು ಕೂಲಾಳಿ ಹಚ್ಚಿ ಮಾಡಿಸ್ತೀವಿ ಸರ್. ಲಾಭ ಏನೂ ಇಲ್ಲ ಸರ್. ಇಲ್ಲಿ ರೇಟ್ ಹೆಂಗದ? ಹೆಣ್ಣಾಳಿಗೆ ಎಷ್ಟದ, ಗಂಡಾಳಿಗೆ ಎಷ್ಟದ? ಹೆಣ್ಣಾಳಿಗೆ ರೀ 1,500, ಗಂಡಾಳಿಗೆ 300 ಕೊಡ್ತೀವಿ ಸರ್. ಆಮೇಲೆ ತುಟ್ಟಿ ಕಾಲ ಅದನ್ನು ರೊಕ್ಕ ಕೊಟ್ಟರು ಸಿಗೋದು ಇಲ್ಲ ಸರ್. ಭಾಳ ತ್ರಾಸ ಇದೆ ಸರ್. ಟೈಮಿಗೆ ಸಿಗ್ತಾರ ಕೂಲಿಗಳು? ಟೈಮ್ ಸಿಗೋದಿಲ್ಲ ಸರ್. ಒಂದು ದಿವಸ ಸಿಕ್ಕರು, ಒಂದು ದಿವಸ ಬರೋದಿಲ್ಲ ರೀ. ಆಮೇಲೆ ನಾವಾಗಿ ಕಷ್ಟಪಟ್ಟು ಮಾಡಬೇಕು. ಅಂದರೆ ಬೆಳಿಗ್ಗೆ ಮತ್ತೆ ಒಂದು ದಿವಸ ಗಳೆ ಹೊಡೋದು, ಒಂದು ದಿವಸ ಬಿಡೋದು, ಹಂಗಾಗ್ತದೆ ಸರ್. ನಿಮ್ಮಲ್ಲಿ ಎತ್ತದವು? ನಿಮ್ಮ ಎತ್ತು ಮಾರಿಬಿಟ್ಟು ಸರ್. ಯಾಕೆ ಮಾರಿಬಿಟ್ರಿ? ಒಕ್ಕದನ್ನ ಲಾಸ್ ಆಯಿತು. ಮೇಸೋದ್ರು ಆಗೋದಿಲ್ಲ. ಮತ್ತು ಇದನ್ನು
ಒಟ್ಟು ಮೇವಿಂದು ತ್ರಾಸು ಮತ್ತು ಎಲ್ಲ ತ್ರಾಸದೀಕ ತುಟ್ಟಿ ಕಾಲ ಆಯ್ತು, ಅದಕ್ಕೆ ಮಾರಿಬಿಟ್ಟು ಸರ್. ಮತ್ತು ನೀವು ಹೆಂಗೆ ಗೆಳೆವು ಮಡಿಕೆ ಕುಂಟಿ ಬಿತ್ತೋದು ಹೆಂಗೆ ಎದ್ರಲ್ಲದೆ ಮಾಡ್ತೀರಿ? ಬಾಡಿಗೆ ಗಳಿಯವ್ರಿ, ತುಟ್ಟಿಗಾಲ 600, 700, 800 ರೂಪಾಯಿ ಬಾಡಿಗೆ ಕೊಡ್ತೀವಿ. ಒಂದು ದಿನಕ್ಕೆ 600, 700? ಒಂದೇ ದಿನಕ್ಕೆ 600, 700 ಕೊಡ್ತೀವಿ, ಮಾಡಿಸ್ತೀವಿ ರೀ. ಬಿತ್ತ ಮುಂಡ್ಗೆ 800, 900 ಕೊಡ್ತೀವಿ, ಬಿತ್ತಿಸ್ತೀವಿ ರೀ, ಹರಗಿಸ್ತೀವಿ ರೀ. ಕೂಲಿ ಅವ್ರಿಗೆ ಬಾಡಿಗೆ ಕೊಡಿಸ್ಬೇಕ್ರಿ ಸರ್. ಅನಂತರ ನಿಮ್ಮ ಊರಾಗ ಎಲ್ಲರಿಗೆ ಎತ್ತದವ? ಎಲ್ಲರೂ ಎಲ್ಲಿ ಸರ್ 10 ಎತ್ತದವ್ರಿ. ಅವರೇ ಬಿತ್ತಕ್ಕೆ ತುಟ್ಟಿ ಮಾಡಿಬಿಡ್ತಾರೆ ಸರ್. ಬಿತ್ತ ಮುಂದೆ 1000, 2000, 1500, 1500 ಕೇಳ್ತಾರೆ ಬಿತ್ತಾಗ್ರಿ ಸರ್. ಎತ್ತು ಕಡಿಮೆ ಅದಾವ್ರಿ. ಮತ್ತು ಎಲ್ಲರೂ ಕಾಲ ಸರಿ ಈಗ ಎತ್ತು ಮಾರಿಬಿಟ್ರಿ ಸರ್. ಈಗ ಎತ್ತು ಇರೋದು ಬೇಸ್ ಅಂತೀರಾ ಅಥವಾ ಈ ಟ್ಯಾಕ್ಟ್ರಿಗೆ ಹರಗೋದು ಮಡ್ಕೋದು ಯಾವುದು ಬೇಸ್ ಅಂತೀರಿ? ಎತ್ತು ಚಲೋ ಅಂತೀರಾ ಟ್ಯಾಕ್ಟ್ರಿ ಚಲೋ ಅಂತೀರಿ? ಎತ್ತು ಚಲೋ ಆಯ್ದೆ ಬಿಡ್ರಿ ಸರ್. ಕೂಲಾಳ ಬೇಕು, ಹೊಡ್ಯಾರ ಬೇಕ್ರಿ. ಈಗ ಟ್ಯಾಕ್ಟ್ರು ಮೇಲೆ ಅದರಲ್ಲೇ ಮಡಿಕೆ ಟಿಲ್ಲರ್ ಹೊಡೆಸಿ ಅದರಿಂದ ಉತ್ಪಾದನೆ ಮಾಡ್ತೀವ್ರಿ ಸರ್. ಅಂತಂದ್ರೆ ಈಗ ಎಡಿ ಹೊಡೆಯೋದಾಯ್ತು, ಕುಂಟಿ ಹೊಡೆಯೋದಾಯ್ತು, ಬಿತ್ತೋದಾಯ್ತು, ಇವಾಗ ಎತ್ತು ಬೇಕೇ ಬೇಕು? ಬೇಕ್ರಿ. ಎಡಿಗೆ ಕುಂಟಿಗೆ ಎತ್ತು ಬೇಕ್ರಿ. ಅಷ್ಟೇ ಅಲ್ಲಿ ಟಿಲ್ಲರು ಟ್ಯಾಕ್ಟ್ರ್ ಹೊಡಿಸ್ತೀವಿ ರೀ. ಆಮೇಲೆ ಬಾಡಿಗೆ ಕೊಟ್ಕೊಂತ ಗಳೇ ಹೊಡಿಸ್ತೀವಿ ರೀ ಸರ್. ಎಡಿಗೆ ಕುಂಟಿಗೆ ಬಿತ್ತ ಮುಂದೆ ಅವನು ಅದಕ್ಕೆ ಬೇಕ್ರಿ ಸರ್ ಅವೆಲ್ಲ. ನೀವು ಈ ಎಳ್ಳು ಬೆಳಿತೀವಿ ಅಂತ ಹೇಳಿದ್ರಿ. ಈ ಎಳ್ಳು ಬೀಜ ನೀವು ಎಲ್ಲಿಂದ ತರ್ತೀರಿ? ಎಳ್ಳು ಬೀಜ ನಾವು ಬಿತ್ತಿ ಬೀಜದ ಒಳಗೆ ತಕ್ಕೊಂತೀವಿ ಸರ್. ಎಕರೆಗೆ ಎಷ್ಟು ಇಳುವರಿ ಬರ್ತದೆ ಅಂತ ಹೇಳ್ತೀರಿ? ಎಕರೆ ಬರ್ಬೋದು ಸರ್. 1 ಕ್ವಿಂಟಲ್ 1.5 ಕ್ವಿಂಟಲ್ ಬರ್ತದೆ ಸರ್ ಇಳುವರೆಗೆ. ಚಲೋ ಆದ್ರೆ. ಹೋದ ವರ್ಷ ನೀವು ಎಷ್ಟು ಎಳ್ಳು ಬೆಳೆದಿರಿ? ಹೋದ ವರ್ಷ 2 ಚೀಲ ಬೆಳೆದಿವಿ ಸರ್. 12,000, 10,000 ರೇಟ್ ಐತ್ರಿ ಸರ್. ಸೂರ್ಯಪಾನ ರೇಟ್ ಕಡಿಮೆ ಸರ್. 3,000, 3,500, 3,000 ಕ್ವಿಂಟಲ್ ಸರ್. ಕ್ವಿಂಟಲ್. ಈಗ ಎಳ್ಳು ಮತ್ತು ಸೂರ್ಯಪಾನ ಮತ್ತು ಬೇರೆ ಬೇರೆ ಕ್ರಾಪ್ ತೊಗೊಂಡಾಗ ಸೂರ್ಯಪಾನ ಇತ್ತೀಚೆಗೆ ಭಾಳಷ್ಟು ರೈತರು ಬೆಳೆದು ಕಡಿಮೆ ಮಾಡ್ಯಾರ. ಇದಕ್ಕೆ ಏನು ಕಾರಣ ಅಂತ ಹೇಳ್ತೀರಿ? ಕಾರಣ ಇಲ್ರಿ, ಲಾಭ ಇಲ್ರಿ. ಅದು ಬೆಳೆದೇ ಇಲ್ರಿ. ಮಳೆ ಗಿಳಿ ಸರಿ ಆದರೆ ಬೆಳೀತದ. ಈಗ ಹುಳ ಬರ್ತದೆ, ಯಾವ್ದಕ್ಕೆ ಚುಕ್ಕಿ ರೋಗ ಬರ್ತದೆ, ಏನಾದ್ರು ಬೂದಿ ರೋಗ ಬರ್ತದೆ ಸರ್. ಅದರಿಂದ ರೈತರಿಗೆ ಲುಕ್ಷಣ ಆಗ್ತದೆ ಸರ್. ಇದು ಸಜ್ಜಿ ನಿಮ್ಮ ಕಡೆ ಎಕರೆಗೆ ಎಷ್ಟು ಬೆಳೀತದೆ ಚೀಲ? ಎಕರೆಗೆ 8-9 ಚೀಲ ಬೆಳಿಬೋದು ಸರ್. ಎಕರೆ ಚಲೋ ಬೆಳೆ ಗೊಬ್ಬರ ಬೀಜ ತಂದು ಹಾಕಿದ್ರೆ ಎಕರೆಗೆ 10 ಕ್ವಿಂಟಲ್ ಬರ್ತದೆ ಸರ್. ಯಾವ್ಯಾವ ಬೀಜ ಹಾಕ್ತಾರೆ? ಯಾವ ಇದು ವೆರೈಟಿ ಹಾಕ್ತಾರೆ ಈ ಕಡೆ ಸಜ್ಜಿ ಬೀಜ? ಯಾವ್ದು ಕಂಪ್ನಿ? ಸೊಸೈಟಿಲಿಂದ ರೈತ ಸಂಪರ್ಕ ಕೇಂದ್ರ. ರೈತರ ಸಂಬರ್ಲಿಕ್ಕಿಂದ ತಂದು ಬೀಜ ತಂದು ಹಾಕ್ತೀವಿ ಸರ್. 300 ಪ್ಯಾಕೆಟ್ ರೀ ಸರ್. ಅಲ್ಲಿಂದ ತಂದು ಉತ್ಪಾದನೆ ಮಾಡ್ತೀವಿ ಹೊಲಕ್ಕೆ. ಗೊಬ್ಬರ ಸರ್ಕಾರಿ ಗೊಬ್ಬರ ಹಾಕ್ತಿರೋ ಅಥವಾ ತಿಪ್ಪಿ ಗೊಬ್ಬರ ಏನಾರು ಹಾಕ್ತೀರಿ? ತಿಪ್ಪಿ ಗೊಬ್ಬರನ ಹಾಕ್ತೀವಿ ಸರ್. ಸರ್ಕಾರಿ ಗೊಬ್ಬರನ ಹಾಕ್ತೀವಿ ರೀ. ಸರ್ಕಾರಿ ಗೊಬ್ಬರ ಹಾಕ್ಲಿಕ್ಕೆ ಭೂಮಿ ಬೆಳೆದೇ ಇಲ್ರಿ. ಅದಕ್ಕೆ ಸರ್ಕಾರಿ ಗೊಬ್ಬರ 2-3 ಚೀಲ ತರ್ತೀವಿ. ಮತ್ತು ಮನೆ ಗೊಬ್ಬರನು ಹಾಕ್ತೀವಿ ಸರ್. ತಿಪ್ಪಿ ಗೊಬ್ಬರ ಚಲೋ ಅಂತೀರಾ ಅಥವಾ ಈ ಸರ್ಕಾರಿ ಪ್ಯಾಕೆಟ್ ಗೊಬ್ಬರ ಚಲೋ ಅಂತೀರಿ? ತಿಪ್ಪಿ ಗೊಬ್ಬರನ ಚಲೋ ಸರ್. ತಂಪು ಇರ್ತದೆ ಭೂಮಿ, ಮತ್ತು ಬೆಳವಣಿಗೆ 2-3 ವರ್ಷ ಅದು ಶಕ್ತಿ ಇರ್ತದೆ ಸರ್. ಅಂದರೆ ಈಗ ಸರ್ಕಾರಿ ಗೊಬ್ಬರಕ್ಕಿಂತ ತಿಪ್ಪಿ ಗೊಬ್ಬರ ಬೇಸಂತೀರಿ? ಸರ್ಕಾರಿ ಗೊಬ್ಬರಕ್ಕಿಂತ ತಿಪ್ಪಿ ಗೊಬ್ಬರನೇ ಬೇಯಿಸಿ ಸರ್. ಅದನ್ನೇ ಹಾಕೋದು ಸರ್. ನಾರಾಯಣಪ್ಪನವ್ರೆ, ಈಗ ನಿಮ್ಮ ಒಕ್ಕಲ್ತನಕ್ಕೂ ಈಗಿನ ಒಕ್ಕಲ್ತನಕ್ಕೂ ಮೊದಲು ಹೆಂಗೆ ಮಾಡ್ತಿದ್ರಿ, ಈಗ ಹೆಂಗೆ ಫರ್ಕ್ ಆಗ್ಯದ ಅಂತ ಹೇಳ್ತೀರಿ? ತುಟ್ಟಿ ಕಾಲ ಆತ್ರಿ. ಮೊದಲನೇ ಸಸ್ತ ಇತ್ತು ಸರ್. ಆ ಕಾಲ ಯಾವ್ದಾಗಲಿ ಕೂಲಿ ಸಸ್ತ ಇದ್ದು ಎಲ್ಲ ಅನುಕೂಲ ಇತ್ತು ಸರ್. ಈಗೆಲ್ಲ ಬಾಂಬೆ, ಮದ್ರಾಸ್ ಎಲ್ಲ ಹೋಗಿಬಿಡ್ತಾರೆ ಸರ್. ಮಂದಿ ಇಲ್ಲಿ ಸಿಗೋದೇ ಇಲ್ಲ ಸರ್. ಎಕರೆಗೆ ಇಳುವರಿ ಕಡಿಮೆ ಬರ್ತದೆ, ಈಗ ಇಳುವರಿ ಜಾಸ್ತಿ ಬರ್ತಿದೆ. ಸುಧಾರಿತ ಗೊಬ್ಬರ ಅನಂತರ ಬೀಜಗಳು ಚೆನ್ನಾಗಿ ಬಂದಿದ್ದಾವೆ. ಈಗ ನೀವು ಒಕ್ಕಲ್ತನಕ್ಕೂ ಈ ಒಕ್ಕಲ್ತನಕ್ಕೂ ಭಾಳ ಫರ್ಕ್ ಆಗಿದೆ ನೋಡಿ ಸರ್. ಇವಾಗ ಚೆನ್ನಾಗಿ ಬೆಳೆದಿದ್ರೆ ಮಾಡಿದ್ರೆ ಆಗ್ತದೆ ರೀ. ಎಲ್ಲ ಭೂಮಿ ತಾಯಿ ಸರಿ ದುಡಿದು ಕಸ ಕಡ್ಡಿ ಎಲ್ಲ ತೆಗೆದು ಎಲ್ಲ ಮಳೆ ಗಿಳಿ ಚೆನ್ನಾಗಿ ಬಂದ್ರೆ ಇಳುವರೆಗೆ ಚಲೋ ಬರ್ತಾರೆ ಸರ್. ಮಳೆ ಗಿಳಿ ಆಗ್ಲಿಕ್ಕೆ ರೈತರಿಗೆ ಲುಕ್ಷಣ ಬರ್ತದೆ ಸರ್. ಒಕ್ಕಲ್ತನದಾಗ ಲಾಭ ಐತೆ ಅಂತ ನಿಮಗೆ ಅನಿಸ್ತದ? ಈ ಒಕ್ಕಲ್ತನ ಒಳಗೆ ಲಾಭ ಐತೆ ರೀ. ಮನೆಯವ್ರು ದುಡಿದ್ರೆ ಲಾಭ ಆಗಿರ್ತದೆ. ಕೂಲಿಯಾಳು ಮಾಡಬೇಕು, ಬಟ್ ಬಾಡಿಗೆ ಹೊಡಿಸ್ಬೇಕು, ಬಿತ್ತಬೇಕಂದ್ರೆ ಏನೂ ಲಾಭ ಇಲ್ಲರಿ ಸರ್ ಅದ್ರಾಗ. ಹ್ಞೂ ರೀ. ಆ ಸಲುವಾಗಿ ಕೆಲವು ಮಂದಿ ಎತ್ತು ತೆಗೆದುಬಿಟ್ಟಾರೆ ಸರ್. ಹ್ಞೂ ರೀ. ತೆಗೆದುಬಿಟ್ಟು ಮತ್ತು ಬೇರೆ ಎಲ್ಲ ಬಾಡಿಗೆ ತಂದು ಮಾಡಿಸ್ತಾರೆ. ಬೇರೆ ಬಾಡಿಗೆ ತಂದು ಮಾಡಿಸ್ತೀವಿ ಸರ್. ಮತ್ತು ಯಾರು ಮಾಡ್ತಿರ್ತಾರೋ 10 ಎತ್ತು ರೀ, ಅವರೇ ತಂದು ಬಿತ್ತಿಗೆ ಮಾಡ್ತೀವಿ. ಮತ್ತು ಬಿತ್ತಾದ ಮ್ಯಾಗ ಅದು ಎಡಿ ಮತ್ತು ದೊಡ್ಡ ಗಳೆವಾದ್ರೆ ಟ್ಯಾಕ್ಟ್ರಿ ಮಡಿಕೆಲಿ ಹೊಡಿಸಿ ಗೊಳಿಸ್ತೀವಿ ರೀ. ನೀವು ಮನೆಯಲ್ಲಿ ಯಾರ್ಯಾರು ದುಡಿತೀರಿ? ನೀವು ಯಾರು ದುಡಿದ್ರೆ ಮಕ್ಕಳಂತೂ ಆ ಕಡೆ ಹೋಗಿಬಿಡ್ತಾರೆ ರೀ. ಒಂದು ಗಂಡ ಹೇಳ್ತೀವಿ, ಕೂಲಿ ಆಳೋ ಅಷ್ಟೇ ದುಡಿತೀವಿ ಸರ್. ನಾರಾಯಣಪ್ಪನವರೇ, ಒಳ್ಳೆಯದು. ಈಗ ಒಕ್ಕಲ್ತನ ಜೊತೆಗೆ ನೀವೇನಾದರೂ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಟಗರ್ ಸಾಕಾಣಿಕೆ ಏನಾದ್ರು ಮಾಡ್ಕೊಂಡಿರಿ? ಮಾಡ್ತೀವಿ ಸರ್. ಕೋಳಿ ಸಾಕ್ತೀವಿ ರೀ, ಟಗರ್ ಸಾಕ್ತೀವಿ ಸರ್. ಮತ್ತು ಎಲ್ಲ ಇದು ಮಾಡ್ತೀವಿ ಸರ್. ಉಪಯೋಗ ಲಾಭ ಆಗ್ತದೆ? ಲಾಭ ಸರ್. ತತ್ತಿ ಆಗ್ತದೆ ಸರ್. ಮತ್ತು ಎಬ್ಸಿ ಮತ್ತು ಕೂತೀವಿ ಸರ್. ಮಾರಾಟ ಮಾಡ್ತೀವಿ ಸರ್. ಮತ್ತು ಮನೆಗೂ ತಿನ್ನೋಕ್ಕೂ ಬರ್ತದೆ ಸರ್. ಎಲ್ಲ ಆಗದಾಗ ಅನುಕೂಲ ಆಗ್ತದೆ ಸರ್. ಅದನ್ನು ಸಾಕ್ತೀವಿ ರೀ. ಟಗರ್ ಸಾಕ್ತೀವಿ, ಕುರಿ ಸಾಕ್ತೀವಿ. ಎಲ್ಲದ ಅನುಕೂಲ ಐತ್ರಿ ಸರ್. ಎಲ್ಲ ಮಾಡ್ತೀವಿ. ಈಗ ಬೇಸಿಗೆ, ಈಗ ರೈತರು ಈಗ ಮಳೆಗಾಲ ಮುಂಗಾರು ಇನ್ನೊಂದು 2 ತಿಂಗಳಲ್ಲಿ ಚಲೋ ಆಗ್ಬಿಡ್ತದ. ಈಗ ಜೂನ್ ಅಂದರೆ ಮಳೆ ಬರ್ತದ. ಈಗ ನೀವು ಬಿತ್ತಕ ಭೂಮಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿರಿ? ಬಿತ್ತಾಕಿ ಸರ್. ಟ್ಯಾಕ್ಟ್ರಿ ಮಡಿಕೆ ಹೊಡೆದು ಕುಂಟಿ ಹೊಡೆಸು, ಟಿಲ್ಲರ್ ಹೊಡಿಸಿ ಎಲ್ಲ ಸರಿ ಭೂಮಿ ಇಟ್ಕೊಂಡಿವಿ ಸರ್. ಆಮೇಲೆ ಮತ್ತೆ ನಿಮ್ಮ ರೈತರ ಕೇಂದ್ರದಲ್ಲಿ ಹೋಗಿ ಬೀಜ ಅಂತಂದು
ಬಿತ್ತನೆ ಮಾಡ್ತೀವಿ ಸರ್. ಅಂತಂದ್ರೆ ಈಗ ಬಿತ್ತಕ್ಕೆಲ್ಲ ರೆಡಿ ಮಾಡ್ಕೊಂಡಿರಿ, ಕಸ ಕಡ್ಡಿ ಮೇಲೆ ಎಲ್ಲ ಬದುಕಿದ ಮೇಲೆ ಎಲ್ಲ ಗಿಡ ಗುಂಡಿ ಎಲ್ಲ ಕಟ್ ಮಾಡಿರಿ? ಎಲ್ಲ ಬದುಕಿದು ಎಲ್ಲ ಹೊಡೆದು ಕಾಸಿ ಎಲ್ಲ ಕಸ ಕಡ್ಡಿ ತೆಗೆದು ಎಲ್ಲ ಕರಿಕಿ ಗಿರಿಕಿ ಎಲ್ಲ ತೆಗೆದು ಸ್ವಚ್ಛಾಗಿ ಇಟ್ಕೊಂಡಿವಿ ಸರ್. ಆಮೇಲೆ ಬಿತ್ತನೆ ಚಾಲು ಆಗ್ತದ್ರಿ ಮಳೆ ಆದರೆ ಸರ್. ಈ ಮುಂಗಾರಿಗೆ ಏನು ಬಿತ್ತಬೇಕಂತ ಯೋಚನೆ ಮಾಡಿರಿ? ಏನು ಸರ್ ಏನು ಬಿತ್ತದ್ರಿ ಈಗ ಸದ್ಯ ಮೆಟ್ಟಿಗೆ ಎಳ್ಳು ಮತ್ತು ಸೂರ್ಯಪಾನ ಬಿತ್ತಬೇಕಂತ ಮಾಡಿವ್ರಿ ಮೊದಲೇ. ಹಿಂದಗಡೆ ಲಾಸ್ಟ್ ಆದಿಂದ್ರಿ ಮತ್ತು ಸೂರ್ಯಪಾನ ಸಜ್ಜಿ ಮೊದಲು ಬಿತ್ತಬೇಕು, ಆಮೇಲೆ ಇದು ಲಾಸ್ಟಿಗೆ ಸಜ್ಜಿ ಬಿತ್ತಬೇಕು ಸರ್. ಹಿಂಗಾರಿಗೆ ಏನಾಗ್ತೀರಿ? ಹಿಂಗಾರಿಗೆ ಬೀಜೋಳ ಸರ್, ಬೀಜೋಳ ಮತ್ತು ಸೂರ್ಯಪಾನ ಹಾಕ್ತೀವಿ, ಶೇಂಗಾ ಹಾಕ್ತೀವಿ, ಅದರಲ್ಲೆಲ್ಲ ಇದು ಮಾಡ್ತೀವಿ ಸರ್. ಯಾವ ಬೇಕು ಬೀಜ ತಂದು ನಿಮ್ಮ ರೈತರ ಕ್ಯಾನ್ಲೆ ತಂದು ಎಲ್ಲ ಬಿತ್ತೀವಿ ಸರ್. ಅಂತಂದ್ರೆ ಮುಂಗಾರಿ ಬೆಳೆ ಚಲೋ ಬರ್ತದೆ ಅಥವಾ ಈ ಭಾಗಕ್ಕೆ ಹಿಂಗಾರು ಬೆಳೆ ಚಲೋ ಬರ್ತದೆ ಅಂತ ಹೇಳ್ತೀರಿ? ಮುಂಗಾರಿ ಬೆಳೆನೂ ಚಲೋ ಬೀಳ್ತದೆ ಸರ್, ಹಿಂಗಾರಿ ಬೆಳೆನೂ ಬರ್ತದೆ. ಅಂದ್ರೆ ಮುಂಗಾರಿ ಬೆಳೆ ಬೇರೆ ಮಳೆಯ ಗಿಳೆ ಸರಿ ಆದ್ರೆ ಮುಂಗಾರಿ ಬೆಳೆ ಚಲೋ ಬರ್ತದೆ ಸರ್. ಈ ಕಡೆ ನಿಮ್ಮ ಭಾಗದಲ್ಲಿ ಈ ಲಿಂಗಸೂರು ತಾಲೂಕು ಆಶಳ ತಾಂಡ ಕಡೆ ಭಾಗದಲ್ಲಿ ಎಕರೆಗೆ ಎಷ್ಟು ಚೀಲ ಬರ್ತದೆ ಇಳುವರಿ? ಎಕರೆಗೆ ಒಂದು 10-12 ಚೀಲ ಇಳುವರೆಗೆ ಎಕರೆಗೆ 10-12 ಚೀಲ ಬರ್ತದೆ ಸರ್. ಸರಿ ಗೊಬ್ಬರ ಪಿಬ್ಬರ ಸರಿ ನೀರು ಬಿಟ್ಟರೆ ಸರಿ ಅದನ್ನು ಉಪಯೋಗ ಮಾಡಿರಿ ಅಂದ್ರೆ ಚಲೋ ಬರ್ತದೆ ಸರ್. ಬಿಳಿಜಾಳದಲ್ಲಿ ರೋಗ ಏನಾದರೂ ಕೀಟ ರೋಗಿಗೆ ಕೀಟ ಹುಳ ಬರ್ತದೆ ಸರ್. ಮತ್ತು ಅದನ್ನು ಪುಡಿ ತಂದು ನಿಮ್ಮ ಆಫೀಸಲ್ಲಿ ಹೋಗಿ ಪುಡಿ ತಂದು ತೆನಿಗೆ ಕುಗ್ತೀವಿ ಸರ್. ಆಮೇಲೆ ಇದು ಮಾಡ್ತೀವಿ ಸರ್, ಮತ್ತು ನೀರು ಬಿಡ್ತೀವಿ, ಮತ್ತು ಅದನ್ನೆಲ್ಲ ದೇಕರಿಗೆ ಮಾಡಿದ್ರೆ ಕಡಿಮೆ ಆಗ್ತದೆ ಹುಳ ಸರ್. ಒಳ್ಳೆಯದು ನಾರಾಯಣಪ್ಪನವರೇ, ಇಲ್ಲಿವರೆಗೆ ನಿಮ್ಮ ಒಂದು ಕೆಲವು ಕೃಷಿ ಅನುಭವಗಳನ್ನು ಹಂಚಿಕೊಂಡದಕ್ಕಾಗಿ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಲಿಂಗಸೂರು ತಾಲೂಕಿನ ಆಶಿಹಾಳ ತಾಂಡದ ನಾರಾಯಣಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ.